ಅಮ್ಮ ನಮ್ಮೆಲ್ಲರಿಗೂ ಕಜ್ಜಾಯ, ಅದರಲ್ಲೂ ಸ್ಪೆಷಲ್ ಆಗಿ ಕಜ್ಜಾಯ ಹೋಳಿಗೆ ಮಾಡೋದನ್ನ ತೋರಿಸ್ತಾ ಇದ್ದಾರೆ. ನೀವೆಲ್ಲರೂ ಬಿಸಿ ಬಿಸಿ ಕಜ್ಜಾಯ ಮಾಡಿಕೊಡಲು ನಾನು ಈ ಸಾಂಗ್ ಅನ್ನ ಕೇಳಿರ್ತೀರಾ, ಹಾಗೆ ಕಜ್ಜಾಯನ ಟೇಸ್ಟ್ ಮಾಡಿರ್ತೀರಾ. ಇನ್ನು ಎಲ್ಲ ಹಬ್ಬಕ್ಕೂ ಹೋಳಿಗೆ ಮಾಡಿ ಗೊತ್ತಿರುತ್ತೆ ನಿಮ್ಗೆ. ಅದಕ್ಕೆ ಇವತ್ತು ಅಮ್ಮ ಹೋಳಿಗೆ ಮತ್ತೆ ಕಜ್ಜಾಯ ಈ ಎರಡು ಪದಾರ್ಥನ ಸೇರಿಸ್ಬಿಟ್ಟು ಕಜ್ಜಾಯ ಹೋಳಿಗೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ರೆ. ಸೊ ಸ್ಪೆಷಲ್ ಅಮ್ಮ ಮಾಡಿದ್ರೇನೆ ರುಚಿಯಾಗಿರುತ್ತಲ್ವಾ? ಸೊ ನಮಗೂ ಕೂಡ ಬೇಗ ಅರ್ಥ ಆಗತ್ತೆ. ಬನ್ನಿ ಹಾಗಾದ್ರೆ ಅಮ್ಮನ ಕೈ ರುಚಿಯಲ್ಲಿ ಕಜ್ಜಾಯ ಹೋಳಿಗೆ ಮಾಡೋದನ್ನ ನೋಡೋಣ. ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು: ಬಾಳೆಹಣ್ಣು, ಕೊಬ್ಬರಿ ತುರಿ, ಗಸಗಸೆ, ಏಲಕ್ಕಿ ಪುಡಿ, ಗೋಡಂಬಿ, ಹಾಲು, ತುಪ್ಪ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಅಮ್ಮನ ಕೈ ರುಚಿಗೆಲ್ಲ ಸ್ವಾಗತ. ನಾನು ಮತ್ತೆ ಮಾಮೂಲಿಯಾಗಿ ಒಂದು ಸಿಹಿ ತಿಂಡಿನ ತಗೊಂಡು ಬಂದಿದ್ದೀನಿ. ಏನು ಗೊತ್ತಾ? ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು. ಕಜ್ಜಾಯ ಮಾಡಲ್ಲ, ಕಜ್ಜಾಯ ಮೊದಲೇ ಮಾಡಿ ಬಂದಿದ್ದೀನಿ, ಅದರಿಂದ ಹೋಳಿಗೆ ಮಾಡ್ತೀನಿ. ಕಜ್ಜಾಯನ ಮಾಡಿ ಆ ಗರಿ ಗರಿ ಕಜ್ಜಾಯನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಹೂರಣನ ಮಾಡ್ಕೋಬೇಕೀಗ. ಹೂರಣಕ್ಕೆ ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ಇದಕ್ಕೆ ಕಜ್ಜಾಯ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿಲ್ಲ, ಆ ಪುಡಿನ ಹಾಕ್ತೀನಿ. ಇನ್ನೊಂಚೂರು ಹಾಲು ಹಾಕೊಳ್ಳೋಣ. ಈಗ ಇದು ಸಿಹಿ ಇರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕ್ತೀನಿ, ಜಾಸ್ತಿ ಹಾಕ್ತಾ ಇಲ್ಲ. 1 ಸ್ಪೂನ್ನಷ್ಟು ಗೋಡಂಬಿ ಪುಡಿ, ಗಸಗಸೆ, ಒಣ ಕೊಬ್ಬರಿ, ಇದರಲ್ಲಿ ಬೇಯಬೇಕು ಅನ್ನೋಂಥದ್ದು ಯಾವುದು ಹಸಿ ವಸ್ತುಗಳಿಲ್ಲ. ಅದರಿಂದ ಇದು ಸುಮ್ಮನೆ ಮಿಕ್ಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಹಾಲು ಹಾಕಿದ್ದೀನಿ. ಈಗ ಮಿಕ್ಸ್ ಆಗಿದೆ ಮತ್ತು ಹದ ಕೂಡ ಸರಿಗೆ ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಚೂರು ಏಲಕ್ಕಿನೂ ಹಾಕ್ಬಿಡೋಣ. ಈಗ ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ಈ ಬಾಳೆಹಣ್ಣು ಸ್ವಲ್ಪ ಮ್ಯಾಶ್ ಮಾಡಬೇಕು, ಅಂದರೆ ಅದು ಪೀಸ್ ಪೀಸಾಗಿ ಬಂದರೆ ಚೆನ್ನಾಗಿರಲ್ಲ ತಟ್ಟೋಕ್ಕೆ. ಬಾಳೆಹಣ್ಣಿಂದ ಹೋಳಿಗೆ ಮಾಡ್ತೀವಿ, ದೋಸೆ ಮಾಡ್ತೀವಿ, ಪಾಯಸ ಮಾಡಿದ್ದೀವಿ. ಕಜ್ಜಾಯದ ಒಬ್ಬಟ್ಟಿಗೆ ಬಾಳೆಹಣ್ಣನ್ನ ಹಾಕ್ತಾ ಇದ್ದೀವಿ. ಈಗ ಹೂರ್ಣ ತಣ್ಣಗಾಗಿದೆ, ಹೋಳಿಗೆನ ತಟ್ಕೊಂಡ್ಬಿಡೋಣ. ಈ ಹೋಳಿಗೆ ಮಾಡೋವಾಗ ಹಿಂದಕ್ಕೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಮನೇಲಿ ಗರ್ಭಿಣಿ ಹೆಂಗಸರಿರೋವಾಗ
ಈ ಥರ ಹೋಳಿಗೆ ಮಾಡೋಕ್ಕೆ ಶುರು ಮಾಡಿದ್ರೆ ಹೂರ್ಣ ಜಾಸ್ತಿ ಉಳಿದ್ರೆ ಹೆಣ್ಮಗು ಆಗುತ್ತೆ, ಕಣಕ ಜಾಸ್ತಿ ಉಳಿದ್ರೆ ಗಂಡು ಮಗು ಆಗುತ್ತೆ ಅಂತ ಹೇಳೋರು. ಅದು ಮೂಡಿಕೆ ಇರ್ಬೋದು ಅಥವಾ ಅವ್ರ ಅನುಭವಕ್ಕೆ ಬಂದು ಮಾತಿರ್ಬೋದು, ಬಟ್ ಹೇಳಂತೂ ಹೇಳ್ತಿದ್ರಪ್ಪ ಹಾಗೆ. ಆಮೇಲೆ ಇನ್ನೂ ಕೆಲವು ಕಡೆ ಹೂರ್ಣ ಜಾಸ್ತಿ ಉಳಿದ್ರೆ ಶುಭ ಅಂತಾನೂ ಅಂತಾರೆ. ಅದಕ್ಕೆ ಹೆಣ್ಮಕ್ಳೇ ಶುಭ ಅಲ್ವಾ? ಹೋಳಿಗೆ ಹೂರ್ಣ ಎಲ್ಲ ಒಂದು ರೀತಿ ಶುಭದ ಸಂಕೇತ. ಯಾವಾಗಲೂ ಹಬ್ಬ ಅಂದ ತಕ್ಷಣ ನಮಗೆ ನೆನಪೋದು ಹೋಳಿಗೆನೆ. ಆದರೆ ಈ ಹೋಳಿಗೆಯಲ್ಲೂ ಬೇಕಾದಷ್ಟು ವಿಧಗಳನ್ನು ನಾವು ಮಾಡಿದ್ವಿ. ಇವಾಗ ಯಾವುದಾದ್ರೂ ಹಬ್ಬಕ್ಕೆ ನೀವು ಕಜ್ಜಾಯ ಮಾಡಿದ್ದು ಉಳಿದ್ರೆ ಮತ್ತೆ ಮತ್ತೆ ಅದನ್ನೇ ತಿನ್ಬೇಕಾ ಕೇಳ್ತಾರೆ ಮನೆಯಲ್ಲಿ. ಅದರಿಂದ ಮತ್ತೆ ಅದೇ ಹೋಳಿಗೆಗಳನ್ನ ಮಾಡೋದ್ರ ಬದಲು ಈ ಥರ ಕಜ್ಜಾಯದಿಂದ ಹೋಳಿಗೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಈ ಹೂರ್ಣನ ನೀವು ಕರ್ಚಿಕಾಯಿ ಮಾಡೋದಕ್ಕೂ ಬಳಸ್ಕೋಬೋದು, ಚೆನ್ನಾಗಿರುತ್ತೆ. ಈ ಥರದ ಹೋಳಿಗೆಗಳನ್ನ ಸ್ವಲ್ಪ ಚಿಕ್ಕದಾಗೆ ಮಾಡಿ, ಬೇಕು ಅಂದರೆ 2 ತಿನ್ಬೋದು. ಮುರಿದು ಹಾಕೋದ್ಕಿಂತ 2 ತಿಂದ್ರೇನೆ ಚಂದ ಅಲ್ವಾ? ಸಿಹಿ ಇಷ್ಟ ಆಗದಿರೋರು ಒಂದೇ ತಿಂತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಕಜ್ಜಾಯದ ಹೋಳಿಗೆ ರೆಡಿ ಆಯಿತು. ಕಜ್ಜಾಯ ಹೋಳಿಗೆ ಮಾಡುವ ವಿಧಾನ: ಪ್ಯಾನ್ನಲ್ಲಿ ಸ್ವಲ್ಪ ಹಾಲು, ಪುಡಿ ಮಾಡಿದ ಕಜ್ಜಾಯ, ಬೆಲ್ಲ, ಗೋಡಪುಡಿ, ಗಸಗಸೆ, ಒಣ ಕೊಬ್ಬರಿ ತುರಿ, ಸಣ್ಣದಾಗಿ ಕಟ್ ಮಾಡಿದ ಬಾಳೆಹಣ್ಣು, ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೂರಣವನ್ನು ರೆಡಿ ಮಾಡಿಕೊಳ್ಳಿ. ಮೈದಾ ಹಿಟ್ಟಿನ ಕಣಕವನ್ನು ಲಟ್ಟಿಸಿಕೊಂಡು ಹೂರಣವನ್ನು ಇಟ್ಟು ಮತ್ತೆ ಲಟ್ಟಿಸಿರಿ. ಈಗ ಇದನ್ನು ಕಾಯ್ದ ತವಾದ ಮೇಲೆ ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕಿ 2 ಬದಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಈಗ ಸರ್ವಿಂಗ್ ಪ್ಲೇಟ್ನಲ್ಲಿಕ್ಕಿ ಕಜ್ಜಾಯ ಹೋಳಿಗೆಯನ್ನು ಸವಿಯಲು ಕೊಡಿ.